ಸಾಮ್ರಾಟ್ ಏನ್ ನಡೀತಾ ಇದೆ? ಜವಾಬ್ದಾರಿ ಅನ್ನೋದು ಒಂದ್ ವಿಷಯ. ಯಾವಾಗ್ಲೂ ನೀನೇ ಅಡ್ಗೆ ಮಾಡ್ತಿದ್ದಿದ್ದು, ಇವತ್ತು ಮಾಡು ಅಂತ ಹೇಳಿರ್ಲಿಲ್ವಾ? ಏನಾಯ್ತು? ಏನೇನೋ ಕಾರಣ ಹೇಳೋದ್ ನಿಲ್ಸು. ಸರಿ. ನಾಡಿದ್ದು ಸನ್ನೆ ಹುಡ್ದಬ್ಬ. 2 ದಿನ ಒಳಗಡೆ ಅವನಿಗೆ ಒಳ್ಳೆ ಉಡುಗೊರೆ ತಂದ್ಕೊಡು. ಅದು ಚೀಪ್ ವಸ್ತು ಆಗ್ಬಾರ್ದು. 1000 ಸರಿ ಯೋಚಿಸಿ ತಗೊಂಡ್ ಬಾ, ಇಲ್ದಿದ್ರೆ ನನ್ಗ ಅವಮಾನ ಆಗುತ್ತೆ. ರಂಗ್ರೇಜ್ ರೆಸ್ಟೋರೆಂಟ್ ನಲ್ಲಿ ಸನ್ನಿ ಸಿಂಗ್ ಹುಟ್ಟುಹಬ್ಬದ ಸಂಭ್ರಮ. ಆ ದಿನ ಸಾಮ್ರಾಟ್, ಅನನ್ಯ, ಶ್ರೀಕಂಠದತ್ತ ಎಲ್ಲರೂ ಪ್ರತ್ಯೇಕವಾಗಿ ಸ್ಥಳಕ್ಕೆ ತಲುಪಬೇಕಾಗಿತ್ತು. ಏಕೆಂದರೆ ಎಲ್ಲರೂ ಸನ್ನಿಗಾಗಿ ಉಡುಗೊರೆಗಳನ್ನು ತರಬೇಕಾಗಿತ್ತು. ಟೈಮ್ ಆಗ್ತಾ ಇದೆ. ಸಾಮ್ರಾಟ್ ಇನ್ನೂ ಬಂದಿಲ್ಲ. ಅನನ್ಯ ಅವನಿಗೆ ಕಾಯುತ್ತಿದ್ದಳು. ಸಾಮ್ರಾಟ್ ಅವಳಿಗೆ ಮಾತು ಕೊಟ್ಟಿದ್ದ, ಈ ಬಾರಿ ತಾನು ಉಡುಗೊರೆ ಕೊಡುತ್ತೇನೆ, ಬೇರೆಯವರಿಗಿಂತ ವಿಭಿನ್ನವಾಗಿರುತ್ತದೆ ಎಂದು. ಆದರೂ ಅನನ್ಯಾಳ ಮನದಲ್ಲಿ ಚಿಂತೆ ಶುರುವಾಯಿತು. ಸಾಮ್ರಾಟ್ ಸಾಮಾನ್ಯ ಮರದ ಪೆಟ್ಟಿಗೆಯನ್ನು ಹಿಡಿದು ಬಂದಾಗ ಅವಳ ಹೃದಯ ಬಾಡಿತು.